ಹಲೋ ಎವ್ರಿವನ್, ನಾನು ಡಾಕ್ಟರ್ ರಶ್ಮಿ ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರಲ್ಲಿ ಫರ್ಟಿಲಿಟಿ ಕನ್ಸಲ್ಟೆಂಟ್ ಆಗಿದ್ದೇನೆ. ನಾನು ಇವತ್ತು ಮಿತ್ಸ್ ಅಥವಾ ತಪ್ಪು ಕಲ್ಪನೆ 3-4 IVF ಬಗ್ಗೆ ಅಥವಾ ಇನ್ಫರ್ಟಿಲಿಟಿ ಬಗ್ಗೆ ಮಿತ್ಸ್ ಏನಂತ ಹೇಳ್ತೇನೆ. ಮಿತ್ ನಂಬರ್ 1, ಇನ್ಫರ್ಟಿಲಿಟಿ ಅಂದರೆ ಯಾವತ್ತೂ ಮಹಿಳೆಯರ ಪ್ರಾಬ್ಲಮ್. ಇನ್ಫರ್ಟಿಲಿಟಿ ಈಸ್ ಆಲ್ವೇಸ್ ಅ ಫೀಮೇಲ್ ಪ್ರಾಬ್ಲಮ್ ಅಂತಾರೆ. ಅದು ಅಕ್ಷರಶಃ ತಪ್ಪು. ಇನ್ಫರ್ಟಿಲಿಟಿ ಅಂದರೆ ಅದರಲ್ಲಿ ಪುರುಷರು ಬಂಜೆತನೂ ಇರುತ್ತೆ. ಸೊ ಮೋರ್ ದೆನ್ 50% ಮೇಲ್ಸ್ ಪ್ರಾಬ್ಲಮ್ ಇರುತ್ತೆ. ಸೊ ಈ ಮೇಲ್ ಮತ್ತು ಫೀಮೇಲ್ ಇಬ್ಬರು ಇವ್ಯಾಲ್ಯೂಯೇಷನ್ ಮಾಡಿಕೊಂಡ್ರೆ ಮಕ್ಕಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಿತ್ ನಂಬರ್ 2, IVF ಆಲ್ವೇಸ್ ಮೀನ್ಸ್ ಟ್ವಿನ್ಸ್ ಆರ್ ಟ್ರಿಪ್ಲೆಟ್ಸ್. ಅಂದರೆ IVF ಮಾಡಿಸ್ಕೊಂಡಾಗ ಟ್ವಿನ್ಸ್ ಅಥವಾ ತ್ರಿವಳಿಗಳು ಅವಳಿ ಜವಳಿ ಆಗೋ ಚಾನ್ಸಸ್ ಜಾಸ್ತಿ ಅಂತ ಹೇಳ್ತಾರೆ. ಹಾಗೇನಿಲ್ಲ. ಈಗ ನಾವು ಒಂದೇ ಹೆಲ್ದಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದರೆ ಒಂದು ಸಿಂಗಲ್ ಮಗು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿತ್ ನಂಬರ್ 3, ಜಸ್ಟ್ ರಿಲ್ಯಾಕ್ಸ್ ಯು ವಿಲ್ ಬಿ ಕನ್ಸೀವ್ಡ್ ಅಂತ ಹೇಳ್ತಾರೆ. ಅಂದರೆ ನಾವು ಸುಮ್ಮನೆ ರಿಲ್ಯಾಕ್ಸ್ ಮಾಡಿ ಸ್ಟ್ರೆಸ್ ಫ್ರೀ ಇದ್ದರೆ ಕನ್ಸೀವ್ ಆಗೋ ಚಾನ್ಸಸ್ ಜಾಸ್ತಿ ಅಂತ ಹೇಳ್ತಾರೆ. ಅದನ್ನು ಸಹ ಕರೆಕ್ಟು. ಬಟ್ ಏನಾದರೂ ಮೆಡಿಕಲ್ ಕಂಡೀಷನ್ಸ್ ಆ್ಯಡೆಡ್ ಏನಾದರೂ ಕಂಡೀಷನ್ಸ್ ಇದ್ದರೆ ನೀವು ನಿಮ್ಮ ಫರ್ಟಿಲಿಟಿ ಕನ್ಸಲ್ಟೆಂಟನ್ನು ಮೀಟ್ ಆದರೆ ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಈ 3 ಮಿತ್ಸನ್ನು ಬಸ್ಟ್ ಮಾಡಬೇಕಾಗುತ್ತೆ ಇನ್ಫರ್ಟಿಲಿಟಿಗೋಸ್ಕರ. ಸೊ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.